ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ಪ್ಲಸ್ ಕರ್ನಾಟಕ. ನಾನು ಸುಷ್ಮಿತಾ ನಟರಾಜ್. ವೀಕ್ಷಕರೇ, ನಮ್ಮ ಕನ್ನಡ ಇಂಡಸ್ಟ್ರಿಗೆ ಬೇಕಾದಂತಹ ನಟ ಅಂತ ಅಂದರೆ ಅದು ಯಶ್ ಅಂತಾನೆ ಹೇಳ್ಬೋದು. ಯಾಕೆ ಅಂತ ಅಂದರೆ ಅವತ್ತು ಹೇಳಿದಂತಹ ಮಾತನ್ನ ಇವತ್ತು ನಿಜ ಮಾಡಿದ್ದಾರೆ ರಾಕಿಂಗ್ ಸ್ಟಾರ್ ಯಶ್. ಹೌದು, ಅವತ್ತು ಹೇಳಿದ್ರು, ನಾವು ಇರುವಂತಹ ಜಾಗಕ್ಕೆ ಎಲ್ಲರನ್ನೂ ಕರ್ಕೊಂಡು ಬರ್ತೀವಿ ಅಂತ. ಅದೇ ರೀತಿಯಾಗಿ ಇದೀಗ ಇವತ್ತು ಸಿಲಿಕಾನ್ ಸಿಟಿಗೆ ಬಾಲಿವುಡ್ನ ಸ್ಟಾರ್ಗಳು, ರಿಪೋರ್ಟರ್ಸ್ಗಳು ಎಲ್ಲರೂ ಸಹ ನಮ್ಮ ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಲಗ್ಗೆಯನ್ನ ಇಟ್ಟಿದ್ದಾರೆ. ಒಟ್ಟಾರೆಯಾಗಿ ಅವತ್ತು ಹೇಳಿದಂತಹ ಮಾತನ್ನ ಇವತ್ತು ರಾಕಿಂಗ್ ಸ್ಟಾರ್ ರಾಕ್ ಆಗಿ ನಿಜ ಮಾಡಿದ್ದಾರೆ ಅಂತಾನೆ ಹೇಳ್ಬೋದು. ಇನ್ನು ಯಶ್ ಅಭಿನಯದ ಗೀತು ಮೋಹನ್ ದಾಸ್ ನಿರ್ದೇಶನದ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ರಿಲೀಸ್ ಇವತ್ತು ಆಗ್ತಾ ಇರುವಂತದ್ದು. ಇನ್ನು ರಾಕಿಂಗ್ ಸ್ಟಾರ್ ಅಭಿಮಾನಿಗಳು ಭಾರಿ ನಿರೀಕ್ಷೆಯಿಂದ ಕಾಯ್ತಾ ಇರುವಂತದ್ದು. ಅಂದ್ರೆ ಎಷ್ಟರ ಮಟ್ಟಿಗೆ ಅಭಿಮಾನಿಗಳು ಕಾಯ್ತಾ ಇದ್ರು ಅಂತ ಅಂದ್ರೆ ಆ ಗಳಿಗೆ ಇವತ್ತು ಬಂದೇ ಬಿಟ್ಟಿದೆ. ಯಶ್ ಅವರ ಟಾಕ್ಸಿಕ್ ಸಿನಿಮಾದ ಟ್ರೈಲರ್ ರಿಲೀಸ್ ಆಗಲಿರುವಂತದ್ದು. ಇನ್ನು ಈ ವೇಳೆ ಯಶ್ ಅವರ ಹಳೆಯ ಸಂದರ್ಶನದ ಹೇಳಿಕೆಗಳು ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ಮತ್ತೆ 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 ವೈರಲ್ ಆಗ್ತಾ ಇದೆ. ಹೌದು, ಈ ಹಿಂದೆ ಯಶ್ ಅವರು KGF ಸಿನಿಮಾ ಸಕ್ಸಸ್ ಆದಾಗ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಟ್ಟಿರ್ತಾರೆ. ನೀವು ಬಾಲಿವುಡ್ಗೆ ಹೋಗ್ತೀರಾ ಅಂತ ಕೇಳಿದಾಗ ನಾನು ಎಲ್ಲೂ ಹೋಗಲ್ಲ, ಎಲ್ರೂ ಸಹ ನಾವಿರೋ ಕಡೆಗೆ ಕರ್ಸ್ಕೊಳ್ತೀನಿ ಅಂತ ಹೇಳಿರ್ತಾರೆ. ಆ ಸಮಯದಲ್ಲಿ ಯಶ್ ಅವರು ಹಲವಾರು ಸಿನಿಮಾಗಳ ಮಾತುಕತೆಯಲ್ಲಿರ್ತಾರೆ. ಇನ್ನು ಬಾಲಿವುಡ್ ಬಿಗ್ ಸೆಲೆಬ್ರಿಟಿಗಳು ಯಶ್ ಅವರನ್ನ ಎದುರು ನೋಡ್ತಾ ಇರುವಂತಹ ಸಮಯ ಅಂತಾನೆ ಹೇಳ್ಬೋದು. ಈಗ ಯಶ್ ಅವರ ಮಾತು ಅಕ್ಷರ ಸಹ ನಿಜವಾಗಿರುವಂಥದ್ದು. ಇನ್ನು ಸಿಲಿಕಾನ್ ಸಿಟಿಯಲ್ಲಿ ಬಿಗ್ ಸ್ಟಾರ್ಸ್ಗಳು ಈಗಾಗಲೇ ಬಂದಿಳಿದಿರುವಂಥದ್ದು. ಒಬ್ಬರಲ್ಲ ಇಬ್ಬರಲ್ಲ ರೀ, ಒಬ್ಬರಾದ್ಮೇಲೆ ಒಬ್ರು ಬರ್ತಾನೆ ಇದ್ದಾರೆ. ಅದ ಬದಲಾಗಿ ಇದೀಗ ಟಾಕ್ಸಿಕ್ನಲ್ಲಿರುವಂತಹ ನಡೆಸಿರುವಂತಹ ಬಿಗ್ ಸ್ಟಾರ್ಸ್ಗಳೆಲ್ಲ ಇದೀಗಾಗಲೇ ಬೆಂಗಳೂರಿಗೆ ಬಂದಿರುವಂಥದ್ದು. ಟಾಕ್ಸಿಕ್ ಚೆಲುವೆ ಆದಂತಹ ರುಕ್ಮಿಣಿ ವಸಂತ್ ಅವರು ಸಹ ಈಗಾಗಲೇ ಬೆಂಗಳೂರಿಗೆ ಬಂದಿರುವಂಥದ್ದು. ಕಾಂತಾರ ಆದ ನಂತರ ರುಕ್ಮಿಣಿ ವಸಂತ್ ಅವರ ಕದರ್ ಆಗಿರ್ಬೋದು, ಖಡಕ್ ಆಗಿರ್ಬೋದು, ಎಲ್ಲವೂ ಸಹ ಬದಲಾಗಿದೆ ಅಂತಾನೆ ಹೇಳ್ಬೋದು. ಒಂದು ಸಲ ಚಾನ್ಸ್ ಅಥವಾ ಅವರ ಲಕ್ ಬದಲಾಯಿತು ಅಂತ ಅಂದರೆ ಎಷ್ಟರ ಮಟ್ಟಿಗೆ ಅದು ಬದಲಾಗುತ್ತೆ ಅನ್ನೋದನ್ನ ಇದೀಗ ರುಕ್ಮಿಣಿ ವಸಂತ ಅವರು ತೋರಿಸ್ಕೊಟ್ರು. ಅದೇ ರೀತಿಯಾಗಿ ಸಾಕಷ್ಟು ಉದಾಹರಣೆಗಳಿದೆ. ನಮ್ಮ ಕನ್ನಡ ಇಂಡಸ್ಟ್ರಿಯಲ್ಲಿ ದೊಡ್ಡ ದೊಡ್ಡ ಸ್ಟಾರ್ಸ್ಗಳನ್ನು ಹುಟ್ಟಾಕಿದ್ದಾರೆ ಅಂತಾನೆ ಹೇಳ್ಬೋದು. ಉದಾಹರಣೆಗೆ ರಶ್ಮಿಕಾ ಮಂದಣ್ಣ ಕನ್ನಡದ ಚೆಲುವೆ ಅಂತಾನೆ ಹೇಳ್ಬೋದು, ಕಿರಿಕ್ ಬೆಡಗಿ ಅಂತಾನೂ ಸಹ ಹೇಳ್ಬೋದು. ಇನ್ನು ನಮ್ಮ ಕರ್ನಾಟಕದಿಂದ ಬೆಳೆದು ಈಗ ನ್ಯಾಷನಲ್ ಕ್ರಶ್ ಆಗಿ ಬಹಳ ದೊಡ್ಡ ಮಟ್ಟದಲ್ಲಿ ಬೆಳೀತಾ ಇದ್ದಾರೆ. ಅದೇ ರೀತಿಯಾಗಿ ಇದೀಗ ನಮ್ಮ ಕಾಂತಾರದ ಚೆಲುವೆ, ಟಾಕ್ಸಿಕ್ ಚೆಲುವೆ ಆಗಿ ಈಗಾಗಲೇ ಬೆಂಗಳೂರಿಗೆ ಬಂದಿರುವಂಥದ್ದು ಗೀತು ಮೋಹನ್ ದಾಸ್ ಹಾಗೂ ಕಿಯಾರಾ ಅಡ್ವಾನಿ ಅವರ ಒಟ್ಟಿಗೆ ಇದೀಗ ಬೆಂಗಳೂರಿಗೆ ಬಂದಿರುವಂಥದ್ದು. ಇನ್ನು ನಟಿ ಖುರೇಶಿ ಅವರು ಸಹ ಕ್ರೀಮ್ ಕಲರ್ ಸೂಟನ್ನು ಹಾಕೊಂಡು, ಕೂಲಿಂಗ್ ಗ್ಲಾಸ್ ಹಾಕೊಂಡು ಈಗಾಗಲೇ ದರೆಗಿಳಿದಿರುವಂಥದ್ದು. ಮಸ್ತಾಗಿ ರೆಡಿಯಾಗಿ ಬೆಂಗಳೂರಿನ ಏರ್ಪೋರ್ಟ್ನಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅಷ್ಟೇ ಅಲ್ಲದೆ ಅಕ್ಷಯ್ ಇನ್ನು ಸಾಕಷ್ಟು ಯಾವ ರೀತಿ ಅಂದರೆ ಆ್ಯನ್ಸಮ್ ಹಂಕ್ ಅಂತಾನೆ ಹೇಳ್ಬೋದು, ಎಲ್ಲರೂ ಸಹ ಬಂದಿರುವಂಥದ್ದು. ಇನ್ನು ನಟಿ ನಯನತಾರ ಆಗಿರ್ಬೋದು, ಎಲ್ಲರೂ ಸಹ ಈಗಾಗಲೇ ಬೆಂಗಳೂರಿಗೆ ಬಂದಿರುವಂಥದ್ದು. ಯಾವ ರೀತಿ ಎಲ್ಲ ನಟ ನಟಿಯರು ಸಹ ಕಂಗೊಳಿಸ್ತಾ ಇದ್ದಾರೆ ಅಂತ ಅಂದರೆ ಬಹಳ ಅದ್ಭುತವಾಗಿ ಕಂಗೊಳಿಸ್ತಾ ಇದ್ದಾರೆ. ಇನ್ನು ಸದ್ಯ ಇವತ್ತು ಈವೆಂಟ್ ಬಗ್ಗೆ ಸಿಕ್ಕಾಪಟ್ಟೆ ಐಪ್ ಕ್ರಿಯೇಟ್ ಆಗ್ತಾನೇ ಇದೆ. ಎಷ್ಟರ ಮಟ್ಟಿಗೆ ಈ ಐಪ್ ಕ್ರಿಯೇಟ್ ಆಗಿದೆ ಅಂತ ಅಂದರೆ ಎಲ್ಲರ ಕಣ್ಣು ಸಹ ಈ ಈವೆಂಟ್ ಮೇಲೆ ಇದೆ ಅಂತಾನೆ ಹೇಳ್ಬೋದು. ಯಶ್ ಅವರು ಸಹ ಯಾವ ರೀತಿ ಕಾಣಿಸ್ಕೊಳ್ತಾರೆ, ಯಾವ ರೀತಿ ಬರ್ತಾರೆ, ಹೇಗೆ ಬರ್ತಾರೆ ಅನ್ನುವಂತಹ ವಿಚಾರ ಎಲ್ಲ ಅಭಿಮಾನಿಗಳ ಕುತೂಹಲ ಅಂತಾನೆ ಹೇಳ್ಬೋದು. ಸದ್ಯ ಟಾಕ್ಸಿಕ್ ಟ್ರೈಲರ್ ನೋಡಿದಾಗಿಂದ ಯಾವಾಗ ನೋಡ್ತಾರೋ ಅಂತ ಎಲ್ಲ ಅಭಿಮಾನಿಗಳು ಸಹ ಕಾಯ್ತಾ ಕೂತಿರುವಂಥದ್ದು. ಇನ್ನು ಟಾಕ್ಸಿಕ್ ಚಿತ್ರದ ಟ್ರೈಲರ್ ಆಗಸ್ಟ್ 8ನೇ ತಾರೀಕು ಅಂತ ಅಂದರೆ ಇವತ್ತು ಸಂಜೆ 7 ಗಂಟೆಗೆ ರಿಲೀಸ್ ಆಗ್ತಾ ಇದೆ. 7 ಗಂಟೆ ಅನ್ನೋದಕ್ಕಿಂತ 7 ಗಂಟೆ 1 ನಿಮಿಷಕ್ಕೆ ರಿಲೀಸ್ ಆಗ್ತಾ ಇದೆ ಬೆಂಗಳೂರಿನ ಕಪಾಲಿ ಮಾಲ್ನಲ್ಲಿ. ಅಂದರೆ ಇದು ಮಹೇಶ್ ಬಾಬು ಅವರ ಪ್ರತಿಷ್ಠಿತ ಮಾಲ್ ಅಂತಾನೆ ಹೇಳ್ಬೋದು. ಆನಂದರಾವ್ ಸರ್ಕಲ್ ನಿಯರ್ ಇರುವಂತಹ ಮಾಲ್. ಇಲ್ಲಿರುವಂತಹ ಮಲ್ಟಿಪ್ಲೆಕ್ಸ್ ಥಿಯೇಟರ್ ಅಲ್ಲಿಯೇ ಇದೀಗ ಈ ಟ್ರೈಲರ್ ಅನ್ನ ರಿಲೀಸ್ ಆಗ್ತಾ ಇರುವಂಥದ್ದು. ಇನ್ನು ಟಾಕ್ಸಿಕ್ ಚಿತ್ರ ಈ ತಿಂಗಳು ರಿಲೀಸ್ ಆಗ್ತಾ ಇದೆ. ಆಗಸ್ಟ್ 26ನೇ ತಾರೀಕು ಇದು ರಿಲೀಸ್ ಆಗ್ತಾ ಇರುವಂಥದ್ದು. ಹಾಗೆ ಇದು ವಿಶ್ವದಾದ್ಯಂತ ಈ ಚಿತ್ರ ರಿಲೀಸ್ ಆಗ್ತಾ ಇರುವಂಥದ್ದು. ಇನ್ನು ಕರ್ನಾಟಕದಲ್ಲಿ ದಾಖಲೆಯ ಸಂಖ್ಯೆಯಲ್ಲಿ ಇದೀಗ ಥಿಯೇಟರ್ ಅನ್ನ ಆವರಿಸಿಕೊಳ್ತಾ ಇರುವಂಥದ್ದು ಟಾಕ್ಸಿಕ್. KVN ಮತ್ತು ಯಶ್ ಈ ಚಿತ್ರವನ್ನ ನಿರ್ಮಾಣವನ್ನ ಮಾಡಿದ್ದಷ್ಟೇ ಅಲ್ಲ, ಕರ್ನಾಟಕದಲ್ಲಿ ವಿತರಣೆ ಕೂಡವನ್ನ ಮಾಡ್ತಾ ಇದ್ದಾರೆ ಅಂತ ಇದೀಗ ಹೇಳ್ಬೋದು. ಒಟ್ಟಾರೆಯಾಗಿ ವೀಕ್ಷಕರೇ, ನಮ್ಮ ಕನ್ನಡ ಇಂಡಸ್ಟ್ರಿಯ ಹೆಮ್ಮೆಯ ವಿಚಾರ, ಹೆಮ್ಮೆಯ
ಗಂಡು ಅಂತ ಅಂದರೆ ಅದು ಯಶ್ ಅವ್ರು ಕಾಣಿಸ್ಕೊಳ್ತಾರೆ. ಯಾಕೆ ಅಂತ ಅಂದರೆ ಎಲ್ಲೋ ಇದ್ದಂತಹ ಇಂಡಸ್ಟ್ರಿಯನ್ನು ಎಷ್ಟರ ಮಟ್ಟಿಗೆ ಬೆಳೆಸ್ಬೋದು, ಎಷ್ಟರ ಮಟ್ಟಿಗೆ ನಮ್ಮ ಕನ್ನಡ ಇಂಡಸ್ಟ್ರಿ ಬೆಳೆದಿದೆ ಅನ್ನೋದನ್ನು ತೋರಿಸೋದಕ್ಕೆ ಇವಾಗ ಯಶ್ ಅವರು ತೊಡೆ ತಟ್ಟಿ ನಿಂತಿದ್ದಾರೆ ಅಂತಲೇ ಹೇಳ್ಬೋದು. ಬಹಳ ಅದ್ಭುತವಾಗಿ, ಬಹಳ ಕಷ್ಟವನ್ನು ಪಟ್ಟು, ಬಹಳ ಇಷ್ಟದಿಂದ ಅವರ ಕನಸಿನ ಕೂಸನ್ನು ಎಲ್ಲ ಚಿತ್ರಮಂದಿರಗಳಲ್ಲಿ ರಿಲೀಸ್ ಮಾಡೋದಕ್ಕೆ ಇದೀಗ ರೆಡಿ ಆಗಿರುವಂಥದ್ದು. ಖುದ್ದಾಗಿ ಇವತ್ತು ಎಲ್ಲ ಬಿಗ್ ಸ್ಟಾರ್ಸ್, ಬಾಲಿವುಡ್ ಸ್ಟಾರ್ಸಿಂದ ಹಿಡಿದು ಎಲ್ಲ ಸ್ಟಾರ್ಸ್ಗಳು ನಮ್ಮ ಬೆಂಗಳೂರಿಗೆ ಬಂದಿರುವಂಥದ್ದು. ಇದು ಎಲ್ಲೋ ಒಂದು ಕಡೆ ಹೆಮ್ಮೆಯ ವಿಚಾರ. ಯಾಕೆ ಅಂತ ಅಂದರೆ ಒಂದಲ್ಲ ಒಂದು ಸಮಯದಲ್ಲಿ ನಮ್ಮ ಕನ್ನಡ ಇಂಡಸ್ಟ್ರಿಯನ್ನು ಕಡೆಗಾಣಿಸ್ತಾ ಇದ್ದಂತಹ ಎಷ್ಟೋ ಚಲನಚಿತ್ರ ರಂಗಗಳು ಇವತ್ತು ನಮ್ಮ ಕನ್ನಡ ನೆಲಕ್ಕೆ, ನಮ್ಮ ಬೆಂಗಳೂರಿಗೆ ಬಂದಿಳಿದಿರುವಂಥದ್ದು ಬಹಳ ಹೆಮ್ಮೆಯ ವಿಚಾರ. ಎಲ್ಲ ನಟ ನಟಿಯರನ್ನು ಒಂದೇ ಕಡೆ ಸೇರಿಸಿರುವಂತಹ ಒಂದಷ್ಟು ಹೆಗ್ಗಳಿಕೆ ರಾಕಿಂಗ್ ಸ್ಟಾರ್ ಯಶ್ ಅವರ ಪಾಲಾಗುತ್ತೆ ಅಂತಾನೆ ಹೇಳ್ಬೋದು. ಇದಾಗಿತ್ತು ಈ ಕ್ಷಣದ ಸುದ್ದಿ. ಮತ್ತಷ್ಟು ಅಪ್ಡೇಟ್ಸ್ಗಾಗಿ ನೀವು ನೋಡ್ತಾ ಇರಿ ಸ್ಪೀಡ್ ಪ್ಲಸ್ ಕರ್ನಾಟಕ, ನಿಮ್ಮಿಂದ ನಿಮಗಾಗಿ, ನಿಮಗೋಸ್ಕರ.